ಹೊಡಿನು ಬಸ್ ಬರೋದು ಅದ್ರ ಹೆಂಗ್ ಹೊಡಿಯತಿ ಗಾಡಿ ಆ ಕಡೆ ಬಸ್ ಬತ್ ಈ ಕಡೆ ಬಸ್ ಬತ್ ಮುಂದೊಂದು ಬತ್ ಇಲ್ಲೊಂದು ಬತ್ ಯಾದಗೂಡ ಒಳಗಿದ್ದು ಯಾರ ನಿಮ್ಮ ಊರಾರ ಅದರ ಸಿನ್ ಫ್ಯಾನ್ಸ್ ಫಾಲೋ ಭಾಳ ಮಂದಿ ಅವರಪ್ಪ ಒಟ್ಟ ಹನ್ನೊಂದು ಹವ ಐತಿ ಇಲ್ಲೋಡು ಮತ್ತೇನ್ ಬಸ್ ಸಾವ್ಕಾರ ಹೆಂಗದಿ ಕಡಕದಿಲ್ಲ ಇರಾಕಬೇಕ ಮಸ್ತ್ ಬಗ್ಗೆ ಇವತ್ತು ತಮಿಳ್ನಾಡು ನಿಮ್ಗೆ ಗೊತ್ತಾಗೈತಿ ಎಲ್ಲಿ ಹೊಂಟೇನಂತ ಮಸ್ತ್ ಬಗ್ಗೆ ನಾವು ಹೊಂಟವು ಚುಕ್ಕೋಡಿಗೆ ಅದಕ್ಕೆ ಮೊದಲ ಶಾಪ್ ಒಳಗೆ ಬಂದಿನಿ ಶಾಪ್ ಒಳಗೆ ಫುಲ್ ಹೋಗಿ ಹೋಗಿಸ್ಬಿಟ್ಟಾರ ಹುಡುಗರ ಏನ್ ಮಾಡೋದಿರ ಉದ್ಬಿದ್ ಹಾಕತಾರ ಆಮೇಲೆ ಉದ್ಬಿದ್ ಅಂಗಡಿ ಪಾಸಿಟಿವ್ ಎನರ್ಜಿ ಆಗಿರ್ಬೇಕು ಇವತ್ತು ಪಾಸಿಟಿವ್ ಎನರ್ಜಿ ಆಗಿರ್ಬೇಕು ಹೆಂಗಿರ್ಬೇಕು ಒಮ್ಮೆ ಪಾಸಿಟಿವ್ ಎನರ್ಜಿ ಆಗಿರ್ಬೇಕು ಒಟ್ಟ ಅದಕ್ಕೆ ಊದ್ ಹಾಕಿ ಫುಲ್ ದುಂಬಿ ಹಬ್ಸರಿ ಫುಲ್ ಹೋಗಿ ಆಗ್ಬಿಟ್ಟಿತ್ತು ಅಂಗಡಿ ಎಲ್ಲ ಕ್ಯಾಮ್ರಾದಾಗೆಲ್ಲ ಕಾಣೋದಿಲ್ಲ ಆಮೇಲೆ ಸಾವ್ಕಾರ ನಿಂಗೆ ಕರೆಕ್ಟಾಗಿ ಬಟ್ ರಿಯಲ್ದಾಗಿ ಇಲ್ಲಿ ಭಾಳ ಕಡ್ಕೊಂಡು ಐತೆ ನೋಡ್ರಿ ಇಲ್ಲಿ ಅದು ಊದು ಒಂಥರ ಹಾಕೊಂಡ್ರೆ ಒಂದ್ಸಲ ಮಯಾಗ ಒಂದು ಸ್ವಲ್ಪ ಜಡ ಕಡಿಮೆ ಆಗಿ ಫುಲ್ ಫ್ರೆಶ್ ಫೀಲ್ ಆಗ್ತೈತಿ ಮನುಷ್ಯಾಗ ಆಗ್ತೈತಿ ಅಂಗಡಿ ಆಗಲ್ದೇ ಇರ್ತೈತಿ ಅದಕ್ಕಾಗಿ ಊದ್ ಹಾಕತ್ತೇವೆ ಬಾ ಸಾವ್ಕಾರ ಲೇಟ್ ಮಾಡೋದ ಅಂತ ಯಾಕಂದ್ರೆ ನಾವು ಚುಕ್ಕೋಡಿಗೆ ಯಾಕೆ ಹೊಂಟೇವಪ್ಪ ಅಂತಂದ್ರೆ ಚುಕ್ಕೋಡಿಯಾಗ ಹೋಗಿ ಈ ಮಾತು ನಿಮ್ಗೆ ಹೇಳ್ತಾನೋ ಬರ್ರಿ ಹೋಗೋಣ ಮಸ್ತ್ ಬಗ್ಗೆ ಬಂದನು ರಕ್ಷಿ ಕ್ರಾಸ್ಕ ಇಲ್ಲ ನಮ್ಮ ಆದರ್ಶ್ ಬರ್ತಾನಂದಿದ ಇನ್ನೂ ಬರೋಲ್ಲ ಇದ ನೋಡಿ ಲೇಟ್ ಮಾಡ್ಕೊತಿರ್ತಾನು ಹೇಳಿದಾನ ಅವಾಗಲ್ಲ ಜಾಗ ಬಿಡೋ ಅಂತ ಹೇಳಿ ಇನ್ನೂ ಬರವಲ್ಲ ಆದರ್ಶ್ ಎಲ್ಲಿದಿನೋ ಎಷ್ಟೊತ್ತದ್ ಬರತ್ತಿ ಅದ ಆರಾಮ್ ನಿನಗ ನೀ ಕಿಚ್ಚ ಸುದೀಪ್ ಆಗಿದ್ದೀನಿ ಈಗ ಎಲ್ಲ ಫುಲ್ ಎಲ್ಲ ವೇಟ್ ಮಾಡಕ್ ಹಚ್ಚತ್ತೀರಿ ಈಗ ಎಲ್ಲ ಫುಲ್ ಹವಾ ಐತಿ ನಿಮ್ದ ಒಟ್ಟು ಆರಾಮದನು ನೀನು ಚೀಸ ಯಾವಾಗ ಬಂದಿತ್ತ ನೀ ಬರೋವಾಲಿ ಏನ್ ಸೂಕ್ತಿನಿಂದ ನಾನು ನಿನಗೆ ಅದಕ್ಕೆ ಜಾಗ ಬಿಡೋಕಿದ್ರ ಮುಂಚೆನೆ ಫೋನ್ ಹಚ್ಚಿನ ಹಿಂಗ್ ಮಾಡ್ತಾ ನೋಡ್ರಿ ಸಾವ್ಕಾರ ಏನ್ ಮಾಡೋದ ಒಟ್ಟು ಕಾಯ್ಸೋದು ದೋಸ್ತರಂದು ಕಾಯ್ಸೋದು ಒಂಥರ ಹೆಂಗಂದ್ರ ಹುಡುಗಿಗೂ ಅದನ್ನ ಇಟ್ಟ ಅಡ್ಡು ಸಂಬಂಧ ಕಾಯ್ಬೇಕಾಕೈತಿ ಇರ್ಲಿ ಬಾ ಹೋಗೋಣ ಬಡ್ನ ಹತ್ ಎಲ್ಲಿಗೆ ಹೋಗೋದೈತಿ ಹೇಳು ಚುಕ್ಕೋಡಿ ಹೋಗೋದೈತಿ ಚುಕ್ಕೋಡ್ಯಾಗ ಒಂದ್ ಪ್ರಮೋಷನ್ ಐತೆ ಅದ್ ಯಾವ್ದಂತ ಮುಂದೆ ಹೇಳ್ತಾನೆ ಇನ್ನ ಸಾವ್ಕಾರ ಹೇಳಿದ ಸಾವ್ಕಾರ ಅದಕ್ಕೆ ಅದಕ್ಕೆ ಆಯ್ತಾನ ಬಾ ಸಾವ್ಕಾರ ಸಸ್ಪೆನ್ಸ್ ಇಟ್ಟಾನು ಸಸ್ಪೆನ್ಸ್ ಅಂತ ಏನಿಲ್ಲ ಅಂತದೇನು ಸೀನ್ ಇಲ್ಲ ಜಸ್ಟ್ ಅಲ್ಲಿ ಹೋಗಿ ಹೇಳ್ಬೇಕಂತ ನಂದು ತಾಳೆ ಅಣ್ಣ ಏನ್ ಮಾಡ್ತಾನೋ ಅಲ್ಲಿ ಹೋಗಿ ಹೇಳ್ಬೇಕಂತ ತಾಳೆ ಐತಿ ಅದಕ್ಕೆ ಅಲ್ಲಿ ಹೋಗ್ತಾವ ಈಗ ನಾವ್ ಇಲ್ಲದ ಈಗ ರಕ್ಷಿ ಕ್ರಾಸ್ ಈ ಕಡೆ ಹೋದ್ರೆ ಒಳಗೋದ್ರೆ ಗುಡಿಗಿರಿ ಆದರ್ಶ ಹೋದ ಈ ಕಡೆ ಹೋದ್ರೆ ಹುಕ್ಕೇರಿ ಆ ಕಡೆ ಹೋದ್ರೆ ಘಟ್ಟಪ್ರಭಾ ಗೋಕಾಕ ಈ ಕಡೆ ಹೋದ್ರೆ ಚಿಕ್ಕೋಡಿ ಈ ಕಡೆ ಬೆಳವಿ ಮೇಲೆ ಹೋಗ್ಬೇಕು ಇದೆಲ್ಲ ಬೆಳವಿ ರೋಡ್ ಅಲ್ಲ ಇದು ಬೆಳವಿ ರೋಡ್ ಈ ಕಡೆಯಿಂದ ನಾವೀಗ ಚಿಕ್ಕೋಡಿಗೆ ಹೋಗಬೇಕು ಬರ್ರಿ ಸ್ವಲ್ಪ ಹೋಗೋಣ ಬರ್ರಿ ರೈಟ್ ಸಾಕು ಸದ್ಯಕ್ಕೆ ನಾವು ನಮ್ಮ ಚಿಕ್ಕೋಡಿಯಾಗ ಅದೇವು ಇಲ್ಲಿ ನೋಡ್ಬೋದು ಸದ್ಯಕ್ಕೆ ನಿಮ್ಮ ಅಪೋಸಿಟ್ ಐತಿ ಪೋಸ್ಟ್ ಆಫೀಸ್ ಅಪೋಸಿಟ್ ನಿಮಗೆ ಇಲ್ಲಿ ಬಸವೇಶ್ವರ ಖಾನಾವಳಿ ಐತಿ ಈಗ ಬಸವೇಶ್ವರ ಖಾನಾವಳಿಗೆ ಬಂದೆವು ಯಾಕೆ ಬಂದೇವಪ್ಪ ಅಂತಂದ್ರೆ ಊಟ ಮಾಡೋಕೆ ಬಂದೆವು ಪ್ಲಸ್ ಬಸವೇಶ್ವರ ಖಾನಾವಳಿದ ಪ್ರಮೋಷನ್ ಶೂಟ್ ಇತ್ತು ಅದಕ್ಕಾಗಿ ಬಸವೇಶ್ವರ ಖಾನಾವಳಿ ಪ್ರಮೋಷನ್ ಶೂಟ್ ಮಾಡಕ್ಕೆ ಬಂದಿದ್ದು ನೋಡ್ಬೋದು ಇಲ್ಲಿ ಫ್ಲೆಕ್ಸ್ ಐತಿ ಇಲ್ಲಿ ಬಸವೇಶ್ವರ ಖಾನಾವಳಿ ಅಂತ ಬರೋದೈತಿ ಫ್ಲೆಕ್ಸ್ ನೀವೇನೇ ಚಿಕ್ಕೋಡಿಯಾಗ ಬಂದಾಗ ಕೋರ್ಟ್ ಸರ್ಕಲ್ ಬರ್ರಿ ಕೋರ್ಟ್ ಸರ್ಕಲ್ದಾಗ ನಿಮ್ಗೆ ಪೋಸ್ಟ್ ಆಫೀಸ್ ಐತಿ ಪೋಸ್ಟ್ ಆಫೀಸ್ ಅಪೋಸಿಟ್ ನಿಮ್ಗೆ ಕೆಳಗೆ ಅಯ್ಯಂಗಾರ್ ಬೇಕರಿ ಮೇಲೆ ನಿಮ್ಗೆ ಬಸವೇಶ್ವರ ಖಾನಾವಳಿ ನೋಡ್ಬೋದು ಇಲ್ಲಿ ಬಸವೇಶ್ವರ ಖಾನಾವಳಿ ಜೋಳದ ರೊಟ್ಟಿ ಊಟ ಅಂತ ಐತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಐತಿ ಸೊ ಇಲ್ಲಿ ಬಂದು ನೀವು ಊಟ ಮಾಡ್ಕೊಂಡು ಹೋಗ್ರಿ ಊಟ ಅಂತ ಮನಗಂಡ ಟೇಸ್ಟ್ ಇರ್ತೈತಿ ಭಾರಿ ಇರ್ತೈತಿ ವೆರೈಟಿ ಏನೈತಿ ನಾವು ಒಳಗೆ ಹೋಗಿ ತೋರಿಸ್ಕೊಂತೀವಿ ಫಸ್ಟ್ ಅನ್ನ ಬೇಕಾಗಂತ ಆರಾಮ್ ರೀ ನಾವು ಆರಾಮ ಇವ್ರದ್ದು ಅನ್ನಗಳದ್ದು ಬಸವೇಶ್ವರ ಖಾನಾವಳಿ ಇಲ್ಲೇ ಮಸ್ತ್ ಬಗ್ಗೆ ಈಗ ಶೂಟ್ ಮಾಡಕ್ ಬಂದಿದ್ವಿ ಸೊ ಏನೇನು ಸಿಗ್ತೈತಿ ಏನೆಲ್ಲ ಊಟ ಒಳಗೆ ತೋರಿಸ್ತೀನಿ ನಿಮಗೆ ಸ್ಟೇಟನ್ ಆಗಿರಿ ನೋಡ್ಬೋದ್ರಿ ಇಲ್ಲಿ ಇಬ್ಬತ್ತಿಟ್ಟಾರು ಇಬ್ಬತ್ತಿ ಹಚ್ಕೋರಿ ಬಂದ್ ಬಳಕ ಬಸವೇಶ್ವರ ಆಚಾರದ ಇಲ್ಲಿ ನಿಮಗೆ ಮೂರ್ತಿ ಕಾಣ್ತೈತಿ ಹಿಂದೆ ಪೋಸ್ಟರ್ ಐತಿ ವಿಶ್ವಗುರು ಬಸವನವ್ರಂತ ಸೊ ನೋಡ್ಬೋದು ಇವ್ರು ಇದು ಅಂಬಿಯನ್ಸ್ ಹಿಂಗ್ ಐತಿ ಫುಲ್ ಕ್ಲೀನ್ ಆ್ಯಂಡ್ ಫುಲ್ ಹೈಜೀನ್ ಮೇಂಟೈನ್ ಮಾಡಿದಾರೆ ನೋಡ್ಬೋದು ಆರಾಮ್ಸೆ ಎಲ್ಲಿ ಬೇಕಲ್ಲಿ ಕುಂದ್ರಿ ಮ್ಯಾಲೆ ಫ್ಯಾನ ಗಾಳಿ ತಂಪು ಗಾಳಿಗೆ ಆರಾಮ್ ವೆರೈಟಿ ಇರ್ತೈತಿ ಇಲ್ಲಿ ಹೇಳ್ಬೇಕಂದ್ರೆ ವೆರೈಟಿ ಭಾಳ ಐತಿ ಊಟದೊಳಗೆ ಸೊ ವೆರೈಟಿ ಏನೈತಿ ನಿಮ್ಗೆ ತೋರಿಸ್ತಾನೆ ಬರ್ರಿ ಒಳಗೆ ಬರ್ತಿಂದ ಚಪ್ಪಲ್ ಕಳೆದ ಒಳಗೆ ಬರ್ರಿ ಕಾಲಾಗಿ ಚಪ್ಪಲ್ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಇದೊಂಥರ ದೇವಸ್ಥಾನ ಇದ್ದಂಗೆ ಯಾಕಂದ್ರೆ ಇದು ನಾವು ಅಂತ್ಯಂತ ಖಾನಾವಳಿ ಅಲ್ಲ ಇದೈತಿ ಶ್ರೀ ಬಸವೇಶ್ವರ ಖಾನಾವಳಿಯಾಗ ಊಟ ಮಾಡೋದ್ರಾಗ ಅಂತದ್ರಾಗ ಬಸವೇಶ್ವರ ಖಾನಾವಳಿ ಲಿಂಗಾಯತ್ರಿ ಖಾನಾವಳಿ ಅಂತ ಊಟ ಮಾಡಿದ್ರಾಗ ಮಜಾ ಬೇರೆ ಇರ್ತೈತಿ ಸೊ ಊಟ ಅಷ್ಟು ಟೇಸ್ಟ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ರೀ ಅಸಲಿ ಉತ್ತರ ಕರ್ನಾಟಕದ ಊಟ ಇರ್ತೈತಿ ನೋಡಿ ಸಾವ್ಕಾರ ಉತ್ತರ ಕರ್ನಾಟಕದ ಅಸಲು ಉತ್ತರ ಕರ್ನಾಟಕದ ಊಟ ಐತಿದ ಹಸಿ ಖಾರ ಮೇಲೆ ಎಣ್ಣೆ ಬದ್ನಿಕಾಯಿ ಪಲ್ಯ ಇದು ಬ್ಯಾಳೆ ಪಲ್ಯ ಜುನ್ಕದ ವಡೆ ಮೊಸರ ಸಾರ ಪಾಪಡ ಚಪಾತಿ ಅಲ್ಲಿ ಆದರ್ಶ ರೊಟ್ಟಿ ಊಟ ಮಾಡಿದ ಆಮೇಲೆ ಚಪಾತಿ ಒಂದು ತೊಗೊಂಡನೀಗ ಆಮೇಲೆ ಇಲ್ಲಿ ಮೆತ್ತಿ ಪಲ್ಯ ಉಳ್ಳಾಗಡ್ಡಿ ಕೋಸಂಬರಿ ಉಪ್ಪಿನಕಾಯಿ ಮತ್ತು ಹಿಂಡಿ ಬೇಕಾದ್ರೆ ಹಿಂಡಿ ಸಿಗ್ತೈತೆ ನಿಮಗೆ ಮಸ್ತ್ ಐತ್ಲ ಊಟ ಹೇಳ್ತಾನೆ ನಿಮ್ಗೆ ಭಾರಿ ಊಟ ಐತಿ ಇನ್ನಂತರೂ ಬಾಯಿ ಹಸನಾಗಿಬಿಡ್ತು ಒಮ್ಮೆ
ಹಸಿ ಖಾರ ಉಪ್ಪಿನಕಾಯಿ ಅಂತೂ ಇರಾಕಬೇಕು ಊಟಕ್ಕೆ ನೋಡ್ಬೋದು. ಹಸಿ ಖಾರ ಐತಿರಿ, ಹಸಿ ಖಾರ, ಜುನ್ಕದ ವಡೆ, ಏನು ಹಚ್ಕೊಂತೀನಿ ಏನು ಬಿಡ್ಲಿ ಅಂತ ಗೊತ್ತಾಗೋತಿದ್ದು. ಮೊಸರ, ಸಾರ, ಪದ್ದ ಶಿರ. ಎಕ್ಸ್ಟ್ರಾ ಅಡಿಷನಲ್ ಏನಂದ್ರೆ ಮಜ್ಜಿಗೆ ಇರ್ತೈತಿ ನಮಗೆ. ಅದ್ರ ಮೇಲೆ ಮಜ್ಜಿಗೆ ಕುಡಿದ್ರೆ ಜೀವನ ಪಾವನ. ಮತ್ತೇನು ಬೇಕು ಹೇಳಿ ಸಾವುಕಾರ ಜೀವನದಾಗ. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ದಾಗ ಆದ್ರೆ ಎಷ್ಟು ಸುಖ ಸಿಗಂಗಿಲ್ಲ, ಎಷ್ಟು ಭಾರಿ ಊಟ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ದಾಗ ಸಿಗಂಗಿಲ್ಲ. ಮತ್ತೆ ಹೆಂಗಿರ್ತೈತೆ ರೀ, ಎಷ್ಟಾದ್ರೂ ಉತ್ತರ ಕನ್ನಡ ಊಟ ಸೇಮ್ ಮನೆ ಊಟಗತಿಗೆ ಆಗ್ತದೆ ನಿಮಗೆ. ಮನೆ ಊಟ ಬೇರೆ ಅಲ್ಲ, ನಮ್ಮ ಬಸವೇಶ್ವರ ಖಾನಾವಳಿದ ಊಟ ಬೇರೆ ಅಲ್ಲ. ಬರೋಬ್ಬರಿ ಸಾವುಕಾರ. ಬರೀ ನೀವು ಬಸವೇಶ್ವರ ಖಾನಾವಳಿಗೆ ಊಟ ಮಾಡಕ್ಕೆ ಬಂದ್ರೆ ಅಂದ್ರೆ ಈ ಕಡೆ ಬಂದಾಗ ಒಂದು ಬಸವೇಶ್ವರ ಖಾನಾವಳಿಗೆ ಆಯ್ತು ರೀ, ಬೇರೆ ಕಡೆ ಹೋಗಂಗಿಲ್ಲ. ಭಾರಿ ಇರ್ತೈತೆ ಟೇಸ್ಟ್ ಮಾತ್ರ ಅನಾವಳಿತ ಬಸವೇಶ್ವರ ಖಾನಾವಳಿ ಒಳಗೆ. ನೀವು ಒಂದ್ಸಲ ಬಂದು ಟೇಸ್ಟ್ ನೋಡ್ರಿ. ನಮಗಂತ ಇಲ್ಲಿ ಹಪ್ಪಳ ಮತ್ತು ಚಪಾತಿ ಇದೇನು ಇದನ್ನು ಕೊಟ್ಟಾರ್ರಿಪ್ಪ, ಶೇಂಗಾ ಹಿಂಡಿ ಮತ್ತು ಇದೇನು ಪುಂಡಿ ಪಲ್ಯ ಒಳಗೆ ಎಣ್ಣೆ ಅಂತ ಏನು ಟೇಸ್ಟ್ ನಾಲ್ಕು ಇಷ್ಟ ಟೇಸ್ಟ್ ಹೇಳ್ರಿ. ನ್ಯಾಲಿಗೆ ಹಪ್ಪಳದ ರುಚಿ ನೋಡೈತೆ, ಅದ್ರ ಸಲುವಾಗಿ ನ್ಯಾಲಿಗೆ ಮಾತಾಡುವಾತ ಅಂದ್ರೆ ಬಾಯಿ ಮಾತಾಡ್ತೈತೆ. ಮತ್ತು ಅದಕ್ಕೆ ಆದರ್ಶ ನಾಯಿ ನಾಲಿಗೆ ನಮ್ಮ ಆದರ್ಶ ನಾಲಿಗೆ ಹಪ್ಪಳದ ರುಚಿ ನೋಡಿ ನಾಲಿಗೆ ಎಷ್ಟು ರುಚಿ ಐತೆ ಹಪ್ಪಳ. ಅದೇನೈತಿ ಅದ್ರ ಟೇಸ್ಟ್ ಅದ ಸರಿ. ಎಕ್ಸ್ಟ್ರಾ ಹಪ್ಪಳ ಬೇಡಿಸ್ಕೊಂಡ್ರಿ ಇಲ್ಲ, ಎಕ್ಸ್ಟ್ರಾ ಹಪ್ಪಳ ಬೇಡ ಇಸ್ಕೊಂಡು ಅಚ್ಕಿ ಬಿಟ್ಟು. ಊಟ ಹೆಂಗಿತ್ತನ? ಮಸ್ತ್ ಇದನ ಹೆಂಗನ? ಮನೆ ಊಟ ಇದ್ದಂಗ ಐತ್ರಿ. ಊಟ ಮನಿ ಊಟ ಇದ್ದಂಗ ಆತ. ಮನೆ ಊಟ ಇಲ್ಲಿ ಊಟ ಮಾಡಿದ್ದಿಂದ ಮನೆ ಊಟ ಮಾಡಿದಂಗಾತು. ಎಲ್ಲ ಮಸ್ತ್ ಐತ್ರಿ. ಯಾವ ನಿಮ್ದು? ನಮ್ದು ಗದ್ದಿಗೋಡ. ಅಂದ್ರೆ ಚಿಕ್ಕೋಡಿಗೆ ಬಂದಾಗ ಇಲ್ಲೇ ಊಟ ಮಾಡ್ತೀರಿ? ಹಾ, ಇಲ್ಲೇ ಊಟ ಮಾಡೋದು ಫಿಕ್ಸ್. ಇಲ್ಲೇ ಊಟ ಮಾಡಿ ಹೋಗ್ತೀರಿ. ಇಲ್ಲಿಂದ ಎಷ್ಟು ದೂರ ಆಗತ್ತೆ ಅಂದಾಜು ಊರ? ಇಲ್ಲಿಂದ ನಮ್ದು ಒಂದು 120 ಕಿಲೋಮೀಟರ್ ಆಗ್ತದೆ. 170 ಕಿಲೋಮೀಟರ್. ಆವಾಗ ಚಿಕ್ಕೋಡಿಗೆ ಇಲ್ಲಿ ಬಂದಾಗ ಇಲ್ಲಿ ಬಸವೇಶ್ವರ ಖಾನಾವಳಿಗೆ ಬರ್ತೀರಿ. ಯಾಕ ಮನಿ ಊಟಗತಿಗೆ ಸೇಮ್. ನಿಮ್ದನ ಊಟ ಭಾರಿ ಆಯ್ತು ಊಟ. ಈ ಕಡೆ ಬಂದಾಗ ಇಲ್ಲೇ ಮಾಡ್ತಿರ್ತಾರೆ. ಅಗಳು ನೋಡಿ ನಾ ಊಟ ಮಾಡಕತ್ತೀರಿ, ಯಾರು ಮಾತಾಡ್ಸೋರ ಪದ್ಧತಿ ಗಪ್ ಚೂಪ್ ಸೇಸ್ತ ಊಟ ಮಾಡತ್ತೀರಿ. ಹೆಂಗನ ಪ್ಲೇಟ್ ಒಂದ? 100 ರೂಪಾಯಿ. 100 ರೂಪಾಯಿ ವರ್ತಡ ಐತಿಲ್ಲ. 100 ರೂಪಾಯಿದಾಗ ಏನು ಸಿಗ್ತೈತಣ್ಣ? ಇಂಥ ಊಟ ಬಂಗಾರ ಅಂತ ಊಟ ಹೌದಿಲ್ಲಣ್ಣ? ಓಕೆನಾ, ಬರ್ರಿ. ಹಾಂ, ಭೇಟಿ ಆಗೋಣ. ದಿಸ್ ಇಸ್ ಚಿಕ್ಕೋಡಿ. ಈಗ ಸದ್ಯಕ್ಕೆ ಚಿಕ್ಕೋಡಿ ಒಳಗದವು. ಈಗ ನಮಗೆ ಬಸ್ ಸ್ಟ್ಯಾಂಡ್ ಒಂದು ಶೂಟ್ ತಗೊಳ್ದಿತ್ತು. ಬಸ್ ಸ್ಟ್ಯಾಂಡ್ ಕಡೆ ಹೊಂಟವು. ಕೋಡ್ ಸರ್ಕಲ್ಗೆ ಹೋದು. ಕೋಡ್ ಸರ್ಕಲ್ದಾಗ ಅಂದ್ರೆ ಬಸವೇಶ್ವರ ಸರ್ಕಲ್ದಾಗ ಎಲ್ಲ ಶೂಟ್ ತಗೊಂಡ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಶೂಟ್ ತಗೋಬೇಕೀಗ. ಅದಕ್ಕಾಗಿ ಹೊಂಟವು ಸಾವುಕಾರ. ನಮ್ಮ ಸುದೀಪನ ಗಾಡಿ ಹೊಡೆಯತ್ತಾರು. ಮುಂದೆ ಕಾಕು ಬರತ್ತಾವ. ಹಾಸ್ತೀನಿ ಕಾಕು ಮೇಲೆ. ನಮ್ಮ ಕಾಕುನ ಆ ಕಡೆ ಈ ಕಡೆ ನೋಡುವಳಾಗಿದ್ದಾಳು. ಕಾಕು ಬಂದಲ್ಲಿ ಎಲ್ಲಿ ಬೇಕು ಆಗತ್ತ ನೋಡ ಮಕ್ಕ ಆ ಕಡೆ ಮಾಡ್ಕೊಂಡು ನಿಮ್ಗೆ ಈ ಕಡೆ ನೋಡ್ಕೊಂಡು ಹೊಂಟಾರ. ಏನಪ್ಪ ಮಂದಿ ಒಟ್ಟ ಮ್ಯಾನರ್ಸಲ್ಲಿ ಮನುಷ್ಯನ ಜೀವನ ಬೇಡಾಗಿದ್ದೀನಿ ಏನೋ ಅವ್ರಿಗೆ. ಅದೇ ತಿಳ್ಕೊಂಡು ನನಗರಿ ಇದೇ ನೋಡ್ರಿ ನಮ್ಮ ಚಿಕ್ಕೋಡಿಯ ಬಸ್ ಸ್ಟ್ಯಾಂಡ್. ನಮ್ಮ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ದಾಗ ಯಾರ್ಯಾರು ಹಳೆ ಲವ್ ಸ್ಟೋರಿಗಳು ಅವ ಇವ ಏನೋ ಸುದ್ದಿ ಇರ್ತದೆ. ಹೊಡಿನು ಬಸ್ ಬರೋದು ಅದರ ಹೆಂಗ್ ಹೊಡಿಯತ್ತಿ ಗಾಡಿ. ಗಾಡಿ ಬರತ್ತಾವ. ಆ ಕಡೆ ಒಂದು ಬಸ್ ಬತ್, ಈ ಕಡೆ ಒಂದು ಬಸ್ ಬತ್, ಮುಂದೊಂದು ಬತ್, ಇಲ್ಲೊಂದು ಬತ್. ಏನು ಚೀಸ ನಾವ ಎಲ್ರಿ ಊರಿಗೆ ಹೋಗ್ಬೇಕಂದ್ರ ಒಟ್ಟ ಬಸ್ಸ ಬರಂಗಿಲ್ಲ. ನಾ ಯಾವಾಗ ಗಾಡಿ ತಗೊಂಡ್ ತಿರ್ಗಾಡ್ತನಲ್ಲ ಅವಾಗ ಕಾಲ ಬರೀ ಬಸ್ಸ ಬರ್ತಾವ. ಮತ್ತ ನಾ ಯಾವಾಗ ಬಸ್ ಸಿಕ್ ತಿರ್ಗಾಡ್ಬೇಕಂತ ಹೋಗ್ತಾನಲ್ಲ ಆ ಟೈಮ್ನಾಗ ಬಸ್ ರೋಡ್ ಮೇಲೆ ಬಸ್ ಇರಂಗಿಲ್ಲ, ಒಂದೊಂದು ಬಸ್ ಸ್ಟ್ಯಾಂಡ್ನಾಗ ಬಸ್ ಇರಂಗಿಲ್ಲ. ಎಲ್ಲಿ ಹೋಗಿರ್ತಾವ ಆಮೇಲೆ ನಾನು ಗಾಡಿ ತಗೊಂಡ್ ತಿರ್ಗಾಡಕಂದ್ರೆ ಕಾಲ ಬರ್ತಾವ. ಗಾಡಿ ಬಿಡಕ್ಕೂ ತೊಂದ್ರೆ ಮಾಡ್ತಾವು. ಬಸ್ನಾಗ ತಿರ್ಗಾಡಕ್ ಹೋದಾಗು ಬಸ್ ಸಿಗಂಗಿಲ್ಲ, ಅವು ತೊಂದ್ರೆ ಮಾಡ್ತಾವ. ಇದು ನಮ್ಮ ಚಿಕ್ಕೋಡಿಯ ಮೋಸ್ಟ್ ಫೇಮಸ್ ಕಾಲೇಜ್ RD ಕಾಲೇಜ್. RD ಕಾಲೇಜ್ ಒಳಗೆ ಯಾರ್ಯಾರು ಸಾಲಿ ಕಲ್ತೀರಿಪ್ಪ? ನಿಮ್ಮ ನೆನಪುಗಳು ಹೇಳ್ರಿಪ್ಪ RD ಕಾಲೇಜ್ದಾಗ. ಮತ್ತೆ ಬೈ ಆರಾಮೈತೆ? ನಿಮ್ದು ಬೈ ಆರಾಮ? ಯಾವ್ರು ಬೈ? ಜೈನಾಪುರ. ಈ ಕಡೆ ಹೋಗಿರಿ ಕಾಲೇಜ? ಬಟ್ ಜೋರ್ ಐತೆ. PUC ಜೋರ್ ಐತೆ ಹುಡುಗರ. ಫಸ್ಟ್ ಇಯರ್ ನಮ್ಮ ಸಾವುಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಬಿಟ್ಟಾಗಿದಾರ ಜೈನಾಪುರದವ್ರ. ತೋರ್ನಳಿತ ಕಲ್ಪೆ ಇಲ್ಲಿ ಪಾಲದ ಕುಡಿಯಕ್ಕೆ ಬಂದ. ಈಗ ಆದರ್ಶ ಅಣ್ಣ ಮುಸೋಡ ಕುಡಿಯಂಗಿಲ್ಲ. ಬಾಳಪ್ಪ ನಾ ಕುಡಿಯಾಕ ಆಗಂಗಿಲ್ಲ. ಪಾಲದ ನಮ್ಮ ಫೇವರೇಟ್ ಅದು. ಅದ್ರ ಸಲುವಾಗಿ ಪಾಲದ ಕುಡಿಯ. ಪಾಲದ ಫೇವರೇಟ್ ಅಂತ ಕುಡಿತಿ? ಯಾದಗೂಡ ಒಳಗಿದ್ದು ಯಾರ ನಿಮ್ಮ ಊರಾರ? ಆದರ್ಶನ್ ಫ್ಯಾನ್ಸ್ ಫಾಲೋ ಭಾಳ ಮಂದಿ ಅವರಪ್ಪ. ಒಟ್ಟ ಅನ್ನಂದ್ ಹವಾ ಐತಿ. ಇಲ್ಲ ನೋಡ ಕೇಳ್ತಾನ ಕೆಳಗ ಕೆಡ್ತೀಪ್ಪ. ನನಗೆ
ಹೆಂಗ ಅಂತ ನೋಡಿ ಇದರ ಒಂದು ಇಲ್ಲಂದ್ರೆ 10-15 ಸಾವಿರ ರೂಪಾಯಿ. ಸಾವುಕಾರ ಇವತ್ತಿನ ಪಿಕ್ಚರ್ ಇಷ್ಟ. ನೆಕ್ಸ್ಟ್ ಪಿಕ್ಚರ್ದಾಗ ಭೇಟಿ ಆಗೋಣ ಅಂತ ಹೋಗ್ತಾ ಫಾಲೋ ಬಟನ್ ಹೋಗ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋನ ಕಡೆ ಶೇರ್ ಮಾಡಿರಿ. ಹಂಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ದಾಗ ತಿಳಿಸ್ರಿ. ಬ್ಲಾಗ್ ಹೆಂಗೆ ಬರುತ್ತೋ ಅಂತ ತಿಳಿಸ್ರಿ. ಮತ್ತೆ ಭೇಟಿ ಆಗೋಣ ಅಂತ ಮುಂದಿನ ಪಿಕ್ಚರ್ದಾಗ.